ಇದೊಂದು ರಾಕ್ಷಸಿ ಕೃತ್ಯ ಇದು ಖಂಡಿಸ್ತಾ ಇದ್ದೇನೆ. ಮತ್ತು ಈ ರೀತಿ ಒಂದು ಮನಸ್ಥಿತಿ ಬಂದದರ ಮೂಲವಾಗಿ ಸರ್ಕಾರದ ವ್ಯವಸ್ಥೆ ಸರಿ ಇಲ್ಲದೇ ಇದ್ದಾಗ ಇದು ಮನಸ್ಥಿತಿ ಬರಲಿಕ್ಕೆ ಸಾಧ್ಯ. ಯಾವುದೇ ಒಂದು ಸರ್ಕಾರ, ಯಾವುದೇ ಒಂದು ವ್ಯವಸ್ಥೆ, ಕಾನೂನು ಸುವ್ಯವಸ್ಥೆ ಸರಿ ಇದ್ರೆ ಎಲ್ಲವೂ ಸರಿ ಇರ್ತದೆ, ಬಿಗಿ ಇದ್ರೆ ಎಲ್ಲವೂ ಸರಿ ಇರ್ತದೆ. ಒಂದು ಹೆದರಿಕೆ ಅನ್ನುವಂಥದ್ದು ಇಲ್ಲ. ಈಗ ನಿಮಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಉತ್ತರ ಪ್ರದೇಶ ಹಿಂದೆ ಒಂದು ವ್ಯವಸ್ಥೆ ಹೆಂಗಿತ್ತು ಅಂತಂದ್ರೆ, ಉತ್ತರ ಪ್ರದೇಶ ಗುಂಡಾ ರಾಜ್ಯ ಅಂತಿದ್ರು ಉತ್ತರ ಪ್ರದೇಶಕ್ಕೆ. ಆದ್ರೆ ಯಾವಾಗ ಯೋಗಿ ಆದಿತ್ಯನಾಥ್ ಬಂದ್ರು, ಬಿಗಿ ಆದಂತ ಒಂದು ಆಡಳಿತ ಮತ್ತು ಯಾರು ಬೇಕಾದ್ರೂ ಯಾರು ಕಾನೂನು ಮೀರ್ತಾರೋ ಅವ್ರಿಗೆಲ್ಲ ಶಿಕ್ಷೆ, ಅವರಿಗೆ ಎಲ್ಲ ರೀತಿ ಆಕ್ಷನ್ ತಗೊಳ್ಳುವಂಥದ್ದು ಸ್ಟಾರ್ಟ್ ಆಯಿತು. ಈಗ ಅದೇ ಉತ್ತರ ಪ್ರದೇಶದಲ್ಲಿ ಜನ ಭಾಳ ಶಾಂತಿ ಇದ್ದಾರೆ. ಈ ಗುಂಡಾಯಿಸಮ್ ಮತ್ತೊಂದು ಯಾವುದಕ್ಕೂ ಆಸ್ಪದ ಇಲ್ಲದಂಥ ಪರಿಸ್ಥಿತಿ ಇವತ್ತು ಉತ್ತರ ಪ್ರದೇಶ. ಅಂದ್ರೆ ಒಂದು ಗುಡ್ ಗೌರ್ಮೆಂಟ್ ಇದ್ರೆ, ಗುಡ್ ಲೀಡರ್ ಇದ್ರೆ, ಗುಡ್ ಅಡ್ಮಿನಿಸ್ಟ್ರೇಟರ್ ಇದ್ರೆ ಏನು ಆಗುವುದು ಉದಾಹರಣೆ ಇದೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಏನಾಗಿದೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ಕಾನೂನು ಸುವ್ಯವಸ್ಥೆ ಕಂಟ್ರೋಲ್ದಾಗಿಲ್ಲ. ಮತ್ತು ಈ ಅಲ್ಪಸಂಖ್ಯಾತರ ತುಷ್ಟೀಕರಣ ಅನ್ನುವಂಥದ್ದು ಈ ನೀತಿ ಇದೆಯಲ್ಲ, ಅದರಿಂದ ವ್ಯವಸ್ಥೆ ಬಹಳ ಹದಗೆಡ್ತಾ ಇದೆ. ಈಗ ಇತ್ತೀಚೆಗೆ ರಾಮೇಶ್ವರಂ ಕೆಫೆದು ಆ ಒಂದು ಬಾಂಬ್ ಬ್ಲಾಸ್ಟ್ ಇರ್ಬೋದು ಮತ್ತು ಬೇರೆ ಬೇರೆ ಘಟನೆಗಳು ಇವು ನಡೆದಾಗ ಈಗ ಲವ್ ಜಿಹಾದಿ ಹೆಸರ ಮೇಲೆ ಈ ರೀತಿ ಆಗಿ ಇವತ್ತು ಲವ್ ಜಿಹಾದಿ ಸಲುವಾಗಿದೆ. ಬಹುಶಃ ಇದೊಂದು ಟೀಮೇ ಇರ್ಬೇಕಂತ ನಂಗೆ ಅನಿಸ್ತದೆ. ಲವ್ ಜಿಹಾದಿ ಒಂದು ಟೀಮೇ ಇರಬೇಕು ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ವ್ಯವಸ್ಥಿತ ರೀತಿಯಾಗಿ ಇದೊಂದು ಹತ್ಯೆ ನಡೆದಿದೆ. ನಾನು ಇತ್ತೀಚೆಗೆ ಒಂದು ದಿಲ್ಲಿದು ಘಟನೆ ನೋಡಿದೆ. ದಿಲ್ಲಿದು ಇಲ್ಲಿ ಕುತ್ತಿಗೆಗೆ ಚಾಕು ಹಾಕಿದ್ದಾರೆ ಇಲ್ಲಿ ಆ ಹುಡುಗಿಗೆ. ಅದೇ ರೀತಿಯಾದಂಥ ಪುನರಾವರ್ತನೆ ಇಲ್ಲಿ ಆಗಿದೆ. ಅಂದ್ರೆ ಬಹುಶಃ ಇದೊಂದು ಎಲ್ಲೇ ಒಂದು ಕಡೆ ಟ್ರೈನಿಂಗ್ ಸೆಂಟರ್ ಇರಬೇಕು ಅಂತ ಅನಿಸುತ್ತೆ. ಲವ್ ಜಿಹಾದು, ಅದರ ಮೇಲೆ ಮತಾಂತರ, ಇವೆಲ್ಲ ಹಿನ್ನೆಲೆಯಿಂದ ಇವೆಲ್ಲ ಆಗ್ತಾ ಇದಾವೆ ಅನ್ನೋಂಥದ್ದು ಅನಿಸ್ತಾ ಇದೆ. ಅದಕ್ಕಾಗಿ ಇದನ್ನ ಅಮೂಲಾಗ್ರವಾದಂಥ ತನಿಖೆ ಆಗಬೇಕಿದು. ಮತ್ತು ಎಲ್ಲಿವರೆಗೆ ರೆಗ್ಯುಲರ್ ಪೊಲೀಸ್ ಇನ್ವೆಸ್ಟಿಗೇಷನ್ ಮತ್ತೊಂದು ಬಿಟ್ಟು COD ವಿಶೇಷವಾದಂತಹ ತನಿಖಾ ದಳದ COD ಆಗಲಿ ಎಲ್ಲಿಂದ ಆಗಬೇಕು. ಇಲ್ಲದ್ರೆ ಏನಾಗ್ತದೆ, ಇದು ಸುಮ್ಮನೆ ಕಣ್ಣುರಿಸುವಂತ ತಂತ್ರ. ನನಗೆ ಅವ್ರ ಪೇರೆಂಟ್ಸ್ ಅವ್ರ ಕಡೆಯಿಂದ ಮಾಹಿತಿ ತಗೊಂಡ ಪ್ರಕಾರ ಮತ್ತು ಕೆಲವು ಸಾರ್ವಜನಿಕರು ಹೇಳಿದ್ರು, ಈಗ ಅವನ್ನ ಅರೆಸ್ಟ್ ಮಾಡಿದಾರೆ. ಏನು ಇನ್ವೆಸ್ಟಿಗೇಷನ್ ಮಾಡ್ಯಾರ, ಅವ್ನ ಬಾಯಿಂದ ಏನಾದ್ರು ಬಿಡಿಸುವಂಥದ್ದಾಗಿದೆ. ಈ ಮನಸ್ಥಿತಿ ಯಾಕೆ ಬಂತು, ಅದ್ರ ಹಿನ್ನೆಲೆ ಯಾರಿದ್ದಾರೆ, ಆದ ಒಬ್ಬನೇ ವ್ಯಕ್ತಿ ಇದ್ದಾನೋ ಅಥವಾ ಕುಟುಂಬದ ಸದಸ್ಯರು ಇದ್ದಾರೋ ಅಥವಾ ಇನ್ನೂ ಒಂದು ಸರ್ಕಲ್ ಇದೆಯೋ, ಇದೆಲ್ಲ ಸಂಪೂರ್ಣವಾದ ತನಿಖೆ ಆಗಬೇಕು, ಇನ್ವೆಸ್ಟಿಗೇಷನ್ ಆಗಬೇಕು. ಅದು ಯಾವುದೂ ಬರದಾದ್ರೆ ಮತ್ತು ಹಾನೆಸ್ಟ್ ಆಗಿ ಪ್ರಾಮಾಣಿಕದಂಥ ಅಧಿಕಾರಿಗಳಿಂದ ಇನ್ವೆಸ್ಟಿಗೇಷನ್ ಆಗಬೇಕು. ಅದಕ್ಕಾಗಿ COD ತನಿಖೆ ಆದ್ರೆ ಏನಾದರೂ ಒಂದಿಷ್ಟು ರಿಸಲ್ಟ್ ಬರ್ಬೋದು ಅಂತ ನನಗೆ ಅನಿಸ್ತದೆ. ಮತ್ತು ಈಗ ಅವ್ರ ತಂದೆಯವರು ಹೇಳಿದ ಪ್ರಕಾರ ಇನ್ನೂ 5 ಜನ ಇದ್ದಾರೆ ಅಂತ ಹೇಳ್ತಾರೆ. ಇದರ ಹಿನ್ನೆಲೆಯಲ್ಲಿ ಇವ್ರ ಜೊತೆ ಈಗ ಅಪ್ಪ ಯಾರೋ ಮರ್ಡರ್ ಮಾಡಿದಾನ ಆ ವ್ಯಕ್ತಿ ಜೊತೆಗೆ ಇನ್ನೂ 5 ಜನ ಕೈ ಜೋಡಿಸಿದ್ದಾರೆ ಅನ್ನುವಂಥ ಮಾತಿದೆ. ಹೀಗಾಗಿ 5 ಜನರು ಯಾರು ಏನು ಅಂತ ಅವ್ರ ಕಂಡು ಬಾಯಿ ಬಿಡಿಸಿ ಅವ್ರು ಅರೆಸ್ಟ್ ಮಾಡುವಂಥದ್ದು ಆಗ್ಬೇಕಲ್ಲ. ಇನ್ನೂವರೆಗೆ ಅದ್ರ ಬಗ್ಗೆ ಯಾವುದೇ ಆಕ್ಷನ್ ಇಲ್ಲ. ಮತ್ತು ಇದಕ್ಕೆ ಹೊರತಾಗಿ ಇವತ್ತು ಆ ಹುಡುಗಿ ಬಗ್ಗೆ, ನೇಹಾದ ಬಗ್ಗೆ ಬೇರೆ ರೀತಿಯಾದಂಥ ಸೋಷಿಯಲ್ ಮೀಡಿಯಾದಲ್ಲಿ ಬಿಡುವಂಥದ್ದು ಏನಿದೆಲ್ಲ, ಇದು ಒಂದು ವ್ಯವಸ್ಥಿತ ತಂತ್ರ, ಒಂದು ಷಡ್ಯಂತ್ರ ಅಂತ ನನಗೆ ಅನಿಸ್ತದೆ. ಅವಳ ಕ್ಯಾರೆಕ್ಟರ್ ಬಗ್ಗೆ ಮತ್ತೊಂದು ಈ ರೀತಿ ತಂದೆಯವ್ರ ಬಗ್ಗೆ ಮಾತಾಡುವಂಥದ್ದು. ಮತ್ತು ಇದಕ್ಕಿಂತ ಹೆಚ್ಚಿಗೆ ಭಾಳ ನಂಗೆ ಬೇಜಾರಾಗಿದ್ದಂತಂದರೆ, ಒಬ್ಬ ಜವಾಬ್ದಾರಿ ಇದ್ದಂಥ ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿಗಳು ಅವ್ರ ಹೇಳಿಕೆಗಳೇನದಲ್ಲ, ಇನ್ನೂ ಇನ್ವೆಸ್ಟಿಗೇಷನ್ ಆಗಬೇಕು. ಅವ್ರ ಕಡೆ ಫಸ್ಟ್ ಹ್ಯಾಂಡ್ ರಿಪೋರ್ಟ್ ಬಂದದೋ ಇಲ್ಲಿ ಗೊತ್ತಿಲ್ಲ. ಇನ್ ದ ಮೀನ್ ಟೈಮ್ ಅವರು ಇದೊಂದು ವೈಯಕ್ತಿಕವಾದಂಥ ಕಾನೂನು ಸಲುವಾಗಿ ಆಗಿದೆ ಅನ್ನುವಂಥದ್ದು ವೈಯಕ್ತಿಕವಾದಂಥ ಹಿನ್ನೆಲೆ ಇಟ್ಟುಕೊಂಡು ಇದು ಆಗಿದೆ ಅಂತ ಹೇಳುವಂಥದ್ದು ಏನಿಲ್ಲ, ರಿಮಾರ್ಕ್ ಏನಿದಲ್ಲ, ಅದು ಒಬ್ಬರ ರಾಜ್ಯ ನಡೆಸುವಂಥವ್ರು. ಹೀಗಾಗಿ ಅವ್ರ ಕಡೆಯಿಂದ ಈ ಹೇಳಿಕೆ ಬಂದ ಮೇಲೆ ಈಗ ಕುಟುಂಬದ ಪರಿಸ್ಥಿತಿ ಏನಾಗ್ಬೋದು ಯಾಕಂದ್ರೆ ನಿರಂಜನ್ ಏನಿದಾರಲ್ಲ ಹಿರೇಮಠು, ನಂಗೆ ಮೊದಲಿಂದ ಗೊತ್ತಿದೆ, ಮೊದಲಿಂದ ಒಂದು ಆತ್ಮೀಯ ಸಂಬಂಧ ಇದೆ. ಅವ್ರ ಕುಟುಂಬದ ಎಷ್ಟೊಂದು ಒಳ್ಳೆ ರೀತಿ ಸುಶಿಕ್ಷಿತ ಕುಟುಂಬ ಅನ್ನೋದು ನಮಗೆಲ್ಲ ಗೊತ್ತಿದೆ. ಹೀಗಾಗಿ ಆ ಕುಟುಂಬದ ಬಗ್ಗೆ, ಆ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಒಂದು ರೀತಿ ಕ್ವಶನ್ ಮಾರ್ಕ್ ಆಗುವಂಥ ಸಂಶಯ ಹುಟ್ಟಿಸುವಂಥದ್ದು ಇದರಿಂದ ಚಾಲು ಆಗ್ತಲ್ಲ. ಒಬ್ಬ ಮುಖ್ಯಮಂತ್ರಿ ಹೇಳಿಕೆಯಿಂದ, ಒಬ್ಬ ಗೃಹ ಮಂತ್ರಿ ಹೇಳಿಕೆಯಿಂದ ಇದರ ದುಷ್ಪರಿಣಾಮ ಏನಾಗ್ಬೋದು ಅನ್ನೋದು ಆಲೋಚನೆ ಮಾಡ್ಬೇಕಲ್ಲ ಸರ್ಕಾರ ನಡೆಸುವಂಥವ್ರು. ಇಂಥ ಸೂಕ್ಷ್ಮವಾದಂಥ ಇವೆಲ್ಲ ಘಟನೆ ಆದಾಗ ಯಾರು ಮುಖ್ಯಮಂತ್ರಿ ಅಂತಾರ ಮತ್ತು ಗೃಹ ಸಚಿವರು ಬಾಯೇನು ಬಿಡಲಿಲ್ಲ. ಇವತ್ತೆಲ್ಲ ಇನ್ವೆಸ್ಟಿಗೇಷನ್ ಆದಮೇಲೆ ಅದನ್ನು ಹೇಳಬೇಕು ಹೊರತು ತಕ್ಷಣವೇ ಒಂದು ರಿಯಾಕ್ಟ್ ಮಾಡೋದು ಇದಲ್ಲ ವೈಯಕ್ತಿಕ ಅಂತ ಹೇಳಿ, ಅದ್ರ ದುಷ್ಪರಿಣಾಮ ಎಷ್ಟಾಗ್ತದೆ. ಮತ್ತೊಬ್ರು ಯಾರೋ ಸೇಫ್ಟಿ ಮಾಡ್ಲಿಕ್ಕೆ ಇವೆಲ್ಲ ಕಾರಣ ಆಗ್ತವೆ ಅನ್ನುವಂಥದ್ದು ಈ ಸಂದರ್ಭ ಹೇಳ್ತೀನಿ. ಅದಕ್ಕಾಗಿ ನಾನು ಒಂದು ಹೇಳ್ತೀನಿ,
ಈ ರೀತಿಯಾದಂಥ ಘಟನೆ ಮತ್ತೊಮ್ಮೆ ಮರುಕಳಿಸಬಾರ್ದು. ಆ ಒಂದು ಹೆದರಿಕೆ ಹುಟ್ಟಬೇಕು. ಆ ರೀತಿ ಇವತ್ತು ಕಠಿಣವಾದಂಥ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಆದಷ್ಟು ಶೀಘ್ರವಾದಂಥ ಇನ್ವೆಸ್ಟಿಗೇಷನ್ ಆಗಿ ಯಾರು ಇನ್ನೂ ತಪ್ಪಿಸ್ತಾರಲ್ಲ ಅವರನ್ನು ಅರೆಸ್ಟ್ ಮಾಡಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕಾಗ್ತದೆ. ಇಲ್ಲದಿದ್ದರೆ ಇದೇನಾಗ್ತದೆ, ಇದೇನು ಮುಚ್ಚಿ ಹೋಗುವಂಥದ್ದು ರೀತಿಯಲ್ಲಿ ಅವರು ಪೊಲೀಸರು ಮತ್ತು ಸರ್ಕಾರ ನಡ್ಕೊಳ್ಳುವಂಥದ್ದಾಗ್ತದೆ. ಅವ್ರ ಹೇಳಿಕೆಗಳು ನೋಡಿದರೆ ಅದೇ ರೀತಿ ಆ ಹೆಜ್ಜೆಗೆ ಹೋಗ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಇಂಥದ್ದೆಲ್ಲ ಆಗಬಾರ್ದು. ಇದು ಪ್ರಾಮಾಣಿಕವಾಗಿ ತನಿಖೆ ಆಗಬೇಕು ಅನ್ನುವಂಥದ್ದು ಹೇಳ್ತೀನಿ. ಮತ್ತು ಇನ್ನೊಂದು, ಇವತ್ತು ಮುಖ್ಯಮಂತ್ರಿ ಇದ್ದದ್ದು, ನಾನು ಕಾಂಗ್ರೆಸ್ ಕೌನ್ಸಿಲರ್ ಅಂತ ಹೇಳ್ತಾ ಇಲ್ಲ, ಒಬ್ಬ ಈ ಭಾಗದ ಒಬ್ಬ ನಾಗರಿಕ, ಪ್ರಮುಖ ನಾಗರಿಕ ಕೌನ್ಸಿಲರ್ ಇದ್ದಾರೆ. ಅವ್ರ ಮಗಳು ಹತ್ಯೆ ಆಗಿದೆ ಮತ್ತು ಹತ್ಯೆ ಆದಾಗ ಇಡೀ ರಾಜ್ಯದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮತ್ತು ಭಾಳಷ್ಟು ಈಗ ನಮ್ಮಂಥ ಲೀಡರ್ಸು ಮತ್ತೊಬ್ಬರು ಇಲ್ಲಿ ಈ ಭಾಗದವ್ರು ನಾವೆಲ್ಲ ಬಂದು ಹೋಗಿ ಜನಪ್ರತಿನಿಧಿಗಳು. ಆದರೆ ಮುಖ್ಯಮಂತ್ರಿ ಟೈಮ್ ಇಲ್ಲ ಅಂತ ಕೇಳ್ತಿದ್ದೆ ನಾನು. ಮುಖ್ಯಮಂತ್ರಿ ಟೈಮ್ ಐತೋ ಇಲ್ಲ, ಇಲ್ಲಿ ಬಂದು ಒಂದು ವಿಸಿಟ್ ಮಾಡಿ ಒಂದು ಸಮಾಧಾನ ಮಾಡಿ ಹೇಳಲಿಕ್ಕೂ ಅವ್ರಿಗೆ ಪುರ್ಸತ್ತಿಲ್ಲ. ಇಲ್ಲಿ ಬಂದು ಇಲ್ಲಿ ಅಭಿಪ್ರಾಯ ತಗೊಳ್ಳಿ ಎಲ್ಲ ತಗೊಳ್ಳಿಲ್ಲ. ಅವ್ರ ಪೇರೆಂಟ್ಸ್ ಮನಸ್ಸಿಗೆ ತಿಳ್ಕೊಳ್ಳಿಲ್ಲ. ಅದು ತಿಳ್ಕೊಂಡ್ರೆ ಈಗ ಒನ್ ಸೈಡೆಡ್ ನೀವು ಯಾವ ರೀತಿ ನೀವು ಮುಖ್ಯಮಂತ್ರಿ ಮತ್ತು ಇದ್ದಂಥವ್ರು ಮಂತ್ರಿಗಳು ಹೆಂಗೆ ಸ್ಟೇಟ್ಮೆಂಟ್ ಕೊಡ್ತೀರಿ ಅಂದರೆ, ಅಧಿಕಾರಿಗಳು ಏನು ಕೊಡ್ತಾರೋ ಅದೇ ಕರೆ. ನಾನು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೀನಿ, ಹರವಾಲಿ ಇಲಾಖೆಯ ಕೆಲಸ ಮಾಡೀನಿ. ನಮ್ಮ ಅಧಿಕಾರಿಗಳು ಫೀಡ್ಬ್ಯಾಕ್ ಏನು ಕೊಡ್ತಾರೆ ನನಗೆ ಗೊತ್ತಿದೆ. ಅದನ್ನು ಹೊರತುಪಡಿಸಿ ಮತ್ತು ಬೇರೆ ಕಡೆ ಮಾಹಿತಿಗಳು ಇರ್ತವೆ, ಪೆರಲಲ್ ಆದಂಥ ಮಾಹಿತಿಗಳು ಇರ್ತಾವೆ. ಅಂತ ತಿಳ್ಕೊಳ್ಳೋವಂಥದ್ದು ನಿಮ್ಗೆ ಸಮಾಧಾನ ಇಲ್ಲ ಅಂತಂದರೆ, ವ್ಯವಧಾನ ಇಲ್ಲ ಅಂತಂದರೆ, ಅದಕ್ಕಾಗಿ ತಕ್ಷಣ ಮುಖ್ಯಮಂತ್ರಿ ಇವತ್ತು ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ, ಮಾಧ್ಯಮದಲ್ಲಿ ಚರ್ಚೆ ಆಗ್ತಾಯಿದೆ. ಈಗ ಮುಖ್ಯಮಂತ್ರಿ ಬಂದು ಇಲ್ಲಿ ಕೇಳ್ಕೊಂಡು ಸಾಂತ್ವನ ಹೇಳಿ ಆ ಪೇರೆಂಟ್ಸ್ ಕೂಡ ಮಾತಾಡಿದರೆ ಒಂದು ವಾತಾವರಣ ಬದಲಾಕಿತ್ತು. ಅದಕ್ಕೆ ತಯಾರಿಲ್ಲ ಅಂತಂದರೆ ನಿಮ್ಮದು ಏನು ತುಷ್ಟೀಕರಣ ನೀತಿ ಇದೆಯಲ್ಲ, ಇದಕ್ಕೆ ಜೋತ್ ಬಿದ್ದಿರಿ ನೀವು. ಇದು ಭಾಳ ದಿವಸ ನಡೆಯೋದಿಲ್ಲ. ಈಗಾಗಲೇ ಸಮಾಜ ಎಚ್ಚರಾಗಿದೆ, ಇದರಿಂದ ಕಾನ್ಸಿಕ್ವೆನ್ಸು ನೀವು ಅನುಭವಿಸ್ತೀರಿ. ಅದಕ್ಕಾಗಿ ಇವತ್ತು ನಾನು ರಾಜ್ಯದ ಮುಖ್ಯಮಂತ್ರಿಗೆ ಮತ್ತು ಉಪಮುಖ್ಯಮಂತ್ರಿಗೆ ಹೇಳ್ತಾ ಇದ್ದೇನೆ, ಇವತ್ತು ಇದ್ರ ಬಗ್ಗೆ ಕಠಿಣವಾದಂಥ ಕ್ರಮ ಕೈಗೊಳ್ಳಬೇಕು, ಇನ್ವೆಸ್ಟಿಗೇಷನ್ ತೀವ್ರಗತಿ ಆಗಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೇನೆ. ನೋಡಿ, ಇಂಥ ಘಟನೆ ನಡೆದ ಈಗ ಇಲೆಕ್ಷನ್ ಐತಿ, ನೀವು ಹಂಗೆ ಅನ್ಬೋದು, ಅದು ಪ್ರಶ್ನೆ ಇಲ್ಲ. ಈ ಜನರಲ್ಲಿ ಒಂದು ಅವೇರ್ನೆಸ್ ಬಂದು, ನಾನು ಮುನ್ನೋಳಿಗೆ ಹೋಗಿದ್ದೆ. ಮುನ್ನೋಳಿಗೆ ಹೋದಾಗ ಅಲ್ಲಿ BJP ಅವರು ಮತ್ತೊಂದು ಪ್ರಶ್ನೆ ಇಲ್ಲ, ಎಲ್ಲ ಪಾರ್ಟಿಯವರು ಅಲ್ಲಿ ಕೂಡಿ ಇಡೀ ಮುನ್ನೋಳಿ, ಯಾಕಂದ್ರೆ ಆ ಮರ್ಡರ್ ಮಾಡಿದವ ಆ ಊರಿನವ ಮುನ್ನೋಳಿಯವ, ನಮ್ಮ ಮುನ್ನೋಳಿಗೆ ಕೆಟ್ಟ ಹೆಸರು ಬಂದದ ಅನ್ನುವಂಥ ಒಂದು ಬೀಜದಿಂದ 3 ದಿವಸ ಅವರು ಶೋಕಾಚರಣೆ ಮಾಡ್ತಾ ಇದ್ದಾರೆ. ಇಡೀ ಊರಿಗೆ ಶೋಕಾಚರಣೆ ಮಾಡಿ ಅಂಗಡಿ ಮುಕ್ಕಡ್ಡು ವ್ಯಾಪಾರ ಎಲ್ಲವೂ ಬಂದಿತ್ತು. 3 ದಿವಸ, ಈಗ ನಿನ್ನೆ ಫುಲ್ ಬಂದಿತ್ತು, ಇವತ್ತು ಬಂದಿದೆ, ಅಲ್ಲಿ ಹೋಗಿ ಬಂದೆ ನಾನು, ಈ ನಾಳಿನೂ ಬಂದಿದೆ. ಅಂದರೆ ಈ ರೀತಿ ಸ್ವಯಂ ಪ್ರೇರಿತವಾಗಿ ಇವತ್ತು ನಿರ್ಧಾರಕ್ಕೆ ಬರ್ತಾರಂದರೆ ಇದು ಯಾವುದೇ ಒಂದು ಪಕ್ಷ ಮತ್ತೊಂದು ಇದಕ್ಕೆ ಸಂಬಂಧನೇ ಇಲ್ಲ. ಹೀಗಾಗಿ ಜನರಲ್ಲಿ ಭಾಳ ಭಯದ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಈ ರೀತಿ ಭಯದ ವಾತಾವರಣದಲ್ಲಿ ಜನ ಬದುಕೋದಾದರೆ ಸರ್ಕಾರದ ಮೇಲೆ ನಂಬಿಕೆ ಹೋಗ್ತದೆ, ಸರ್ಕಾರ ಅಸ್ತಿತ್ವದ ಮೇಲೆ ನಂಬಿಕೆ ಹೋಗ್ತದೆ. ಅದಕ್ಕಾಗಿ ಇದರಲ್ಲಿ ಯಾವುದೇ ರಾಜಕಾರಣ ಮತ್ತೊಂದು ಯಾವುದೂ ತರೋದು ಬೇಡ. ಇವತ್ತು ಇಂಪಾರ್ಷಿಯಲ್ ತನಿಖೆ ಆಗಬೇಕಂತ ಒತ್ತಾಯ ಮಾಡ್ತಾರೆ. ಇಂತಹ ಘಟನೆ ನಡೆದಾಗ ಎನ್ಕೌಂಟರ್ ಕಾನೂನು ಬರಬೇಕಂತಂದು ಎಲ್ಲರೂ ಆಗ್ರಹ ಆಗಿದೆ. ನೋಡಿ, ಅದಕ್ಕೆ ನಾನು ಹೇಳ್ತೀನಿ, ಸಂತೋಷ್ ಲಾಡ್ ಅವರು ಸಹ ಹೇಳ್ತಾರೆ, ನಾವು ಒಂದು ಹೇಳ್ತೀವಿ, ಇದು ಎನ್ಕೌಂಟರ್ ಅಂತ ನಾವು ಅಂತೀವಿ. ಆವಾಗ ಪೊಲೀಸ್ ಅಧಿಕಾರ ಕೊಡ್ಬೇಕಾಗತ್ತೆ. ಅದನ್ನು ನೀವು ಅಧಿಕಾರ ಕೊಡೋದಿಲ್ಲ, ಅದು ಬಿಟ್ಟು ಉಳಿದು ಹೆಂಗೆ ನೀವು ಮಾಡೋಕ್ಕಾಗತ್ತೆ? ನಿಜವಾಗಿ ಕಾನೂನೇ ತರಬೇಕನ್ನೋದು ಆಗ್ರಹ ಸರ್. ಕಾನೂನು ತರಬೇಕು, ಡೆಫಿನೆಟ್ಲಿ ಕಾನೂನು ಇಂಪ್ಲಿಮೆಂಟ್ ಮಾಡುವಂಥದ್ದು ಆಗಬೇಕು. ಎನ್ಕೌಂಟರ್ ಈಗ ಉತ್ತರ ಪ್ರದೇಶದಲ್ಲಿ ಈ ರೀತಿ ಎನ್ಕೌಂಟರ್ ಆಗಿದ್ದರಿಂದ ಗುಂಡಾಗಿರಿ ನಿಂತದ ತಿಳ್ಕೊಂಬಿಡ್ರಿ. ಅದು ಯಾವಾಗ ಸಡನ್ ಆಗಿ ಆಗಬೇಕು, ಎಲ್ಲ ಸಡನ್ ಆಗಿ ಅದಕ್ಕೆ ಪೊಲೀಸ್ ಅಧಿಕಾರ ಕೊಟ್ಟಿರಬೇಕು. ಅಧಿಕಾರ ಕೊಟ್ಟಿಲ್ಲ ನೀವು, ಎಲ್ಲವೂ ಮೇಲೆ ಎಸ್ ಅನ್ನೋ ಅಂತ ತಿಳ್ಕೊಂಡ ಮಾಡೋದಾದ್ರೆ ಯಾವ ರೀತಿ ನೀವು ಇಂಪ್ಲಿಮೆಂಟ್ ಮಾಡ್ತಿದ್ದೀರಾ? ಆಯ್ತು, ತರಬೇಕು, ತರುಣ ಅಂತ ಅದಕ್ಕೊಂದು ಪ್ರೊಸೆಸ್ ಇದೆ. ಅದು ಇಂಥ ಘಟನೆ ಪದೇ ನಡೀತಾ ಇದ್ದಾವಲ್ಲ, ಅದಕ್ಕಾಗಿ ಇದು ಎನ್ಕೌಂಟರ್ ಆದ್ರೆ ಈಗ ನೋಡ್ರಿ, ಹೈದರಾಬಾದ್ನಲ್ಲಿ ರೇಪ್ ಪ್ರಕರಣ ಆಯಿತು. ರೇಪ್ ಪ್ರಕರಣ ಆದಮೇಲೆ ಅಲ್ಲಿ ಯಾರೋ ಓಡಿ ಹೋಗ್ತಿದ್ರು, ಅವ್ರನ್ನ ಎನ್ಕೌಂಟರ್ ಮಾಡಿ ಶಿಕ್ಷೆ ಇದು ಸತ್ತು ಹೋದ್ರು ಅವರು, ಯಾರು ಆರೋಪಿಗಳಿದ್ದಾರಲ್ಲ. ಈಗ ಅದರಿಂದ ಇಡೀ ಜನತೆ ಸಂತೋಷ ಪಟ್ಟರು ಆಗುತ್ತೆ. ಆಯ್ತು, ಇಮಿಡಿಯೇಟ್ ರಿಲೀಫ್ ಸಿಕ್ತಂತೆ. ಈಗ ಇವನು ಇನ್ವೆಸ್ಟಿಗೇಷನ್ ಮಾಡೋದು, ಅವ ಏನು ಸ್ಟೇಟ್ಮೆಂಟ್ ಕೊಡ್ತಾನೆ ಗೊತ್ತಿಲ್ಲ, ಅದು ಎಲ್ಲಿ ಹೊರಗೂ ಬರೋದಿಲ್ಲ. ಅವನ ಕಡೆಯಿಂದ ಬರೋಬ್ಬರಿ ಎನ್ಕ್ವೈರಿ ಆಯ್ತು, ಇಲ್ಲಿ ಇನ್ವೆಸ್ಟಿಗೇಷನ್ ಗೊತ್ತೇ ಇಲ್ಲ. ಮುಂದೆ ಎಲ್ಲೇ ಒಂದು ಲೂಪೋಸ್ ಹಿಡ್ಕೊಂಡು ಬಿಡುಗಡೆ ಆಗುವಂಥದ್ದು ಬಂದರೆ ಕಾನೂನು ಸಂಸ್ಥೆ ಎಲ್ಲಿ ಉಳಿತೈತ್ರಿ? ಅದಕ್ಕೆ ಎನ್ಕೌಂಟರ್ ಅನ್ನೋದು ಇದ್ರ ಸಲುವಾಗಿನೇ, ತಕ್ಷಣ ಏನಾದರೂ ಒಂದು ಶಿಕ್ಷೆ. ಅದಕ್ಕೆ ಇವತ್ತು ಆ ರೀತಿಯಾದದ್ದು ಅದು ಇವತ್ತು ಉತ್ತರ ಪ್ರದೇಶದಲ್ಲಿ ಇಂಪ್ಲಿಮೆಂಟ್ ಆಗಿದ್ದರಿಂದ ಕಂಪ್ಲೀಟ್ ಗುಂಡಾಯಿಸಮ್ ನಿಂತು ಹೋಗಿದೆ. ನಾನು ಒಂದು 2 ಸಲ ಬೇರೆ ಈ ವಾರಾಣಸಿ ಇದಕ್ಕೆ ಹೋದಾಗ, ಲಕ್ನೋಕ್ಕೆ ಹೋದಾಗ
ಅಲ್ಲಿಂದ ವಾತಾವರಣ ನೋಡಿದ್ರೆ ಜನ ಇವತ್ತು ಖುಷಿಯೊಳಗಿದ್ದಾರೆ ಜನ. ಇಲ್ಲಿ ಗುಂಡಾಗಿರಿ ಇಷ್ಟಿತ್ರಿ ಎಲ್ಲ ಸ್ಟಾಪ್ ಆಗಿದ್ದು ನೋಡ್ರಿ ಅಂತಾರೆ. ಒಂದು ಶಿವ ಸ್ವಪ್ನ ಅಂತಾರಲ್ಲ ಆ ರೀತಿಯಾದ ವಾತಾವರಣ ಅಲ್ಲಿ ಇದ್ದಂಥ ಮುಖ್ಯಮಂತ್ರಿ ಕಡೆಯಿಂದಾಗಿದೆ. ಅದ್ರ ಸಲುವಾಗಿ ಹೇಳ್ತೀನಿ, ಆ ರೀತಿ ಬಿಗಿ ವ್ಯವಸ್ಥೆ ಇದ್ದರೆ ಯಾವುದೇ ಒಂದು ಏನೋ ಇಂಥ ಘಟನೆ ಆದಾಗ ಒಂದು ಎನ್ಕೌಂಟರ್ ಅಂತ ಆಯ್ತು ಅಂತಂದರೆ ಅದು ಬೇರೆಯವ್ರಿಗೆ ಎಚ್ಚರಿಕೆ ಹೋಗ್ತದೆ. ಇಲ್ಲಿಗೆ ಏನಾಗ್ತಾರೆ, ಹೋಗ್ತಾರೆ ಕೋರ್ಟಿಗೆ ಹೋಗ್ತಾರೆ, ಇದು ಮಾಡ್ತಾರೆ, ಜಾಮೀನು ತೊಗೊತಾರೆ, ಮತ್ತೇನೋ ಕಾನೂನು ಲೋ ಪೋಲ್ಸ್ ಇರ್ತಾವೆ, ಪಾರಾಗಿ ಬರ್ತಾರೆ. ಅದಾದ್ರೆ ಏನು ಯಾರಿಗೆ ಶಿಕ್ಷೆ ಕೊಟ್ಟಂಗೆ ಮತ್ತೆ ಬೇರೆಯವ್ರಿಗೆ ಹೆದರಿ ಕುಟ್ಟುವುದೇ ಇಲ್ಲ. ಅದಕ್ಕೆ ಅದು ಆಗ್ಬೇಕು ಅನ್ನೋಂಥದ್ದು ನನಗೂ ಒತ್ತಾಯ ಇದೆ. ಬೇರೆ ಬೇರೆ ಕಡೆ ಎಲ್ಲ ಘಟನೆಯಲ್ಲಿ ಜೈ ಶ್ರೀರಾಮನ್ ಅವ್ರ ಮೇಲೆ ಹಲ್ಲೆ ಆಯ್ತು, ಇಲ್ಲೊಂದು 4 ಮರ್ಡರ್ ಆಯ್ತು ಗದಗಲ್ಲಿ. ನೋಡಿ ಇದು ಗದಗ ಅಲ್ಲಿ ನೋಡಿ, ಈಗ ಕೆಫೆ ರಾಮೇಶ್ವರ್ ಕೆಫೆ ಅಲ್ಲಿ ಇದಾಯ್ತು ಬಾಂಬ್ ಬ್ಲಾಸ್ಟು. ಆಮೇಲೆ ನಿಮ್ಮ ಗದಗಿನಲ್ಲಿ 4 ಜನರ ಹತ್ಯೆ ಆಯಿತು. ಅಂದ್ರೆ ಏನೋ ಒಂದು ಹೆದರಿಕೆ ವಾತಾವರಣ ಇರ್ಬೇಕಲ್ಲ, ಲಾ ಆ್ಯಂಡ್ ಆರ್ಡರ್ದು ಅದು ಇಲ್ಲೇ ಇಲ್ಲ. ಇಡೀ ರಾಜ್ಯದಲ್ಲಿ ಇದು ಕಂಟಿನ್ಯೂಸ್ ನಡೀತಾ ಇದೆ, ಕಂಟಿನ್ಯೂಸು ಇದು ನಡೀತಾ ಇದೆ. ಕಾಂಗ್ರೆಸ್ ಸರ್ಕಾರ ಕೇವಲ ಒಂದು ಅಫೀಸ್ಮೆಂಟ್ ಅನ್ನುವಂಥ ಕಾರಣದ ಸಲುವಾಗಿ ಎಲ್ಲವನ್ನೂ ಟಾಲರೇಟ್ ಮಾಡ್ಕೊಂತ ಹೋದ್ರೆ ನಾಳೆ ವ್ಯವಸ್ಥೆ ಕುಸಿದು ಹೋಗ್ತದೆ. ನಾಳೆ ಅವನು ಮನೆಗೆ ಕಳಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆ ರೀತಿ ಪರಿಸ್ಥಿತಿಗೆ ಈಡುಕೊಳ್ಬಾರ್ದು. ಈಗ ನಿಮ್ಮ ಪಾತ್ರ ಏನು ಸರ್? ಈಗ ನಿಮ್ಮ ವಿಪಕ್ಷಗಳ ಪಾತ್ರ ಏನು? ಈಗ ಹೋರಾಟ ಎಲ್ಲ ಕಡೆ ಹೋರಾಟ ಮಾಡ್ತಾ ಇದ್ದಾರೆ, ಎಲ್ಲ ಕಡೆ ಪ್ರತಿಭಟನೆ ಆಗಿದ್ದಾವೆ, ಮತ್ತು ಸೋಮವಾರನೂ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಕಡೆ ಹೋರಾಟ ನಡೀತಾ ಇದೆ. ಹೀಗಾಗಿ ಆ ಹೋರಾಟದ ಮುಖಾಂತರ ಒಂದು ಜನಜಾಗೃತಿ ಮಾಡುವಂಥದ್ದು, ಇಂಥ ಘಟನೆಗಳು ಮತ್ತೆ ರಿಪೀಟ್ ಆಗಬಾರ್ದು, ಮತ್ತು ಯಾರು ತಪ್ಪು ಮಾಡಿದ್ದಾರೆ ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಒಂದು ಜಾಗೃತಿ ಮಾಡೋದು ಈ ಪ್ರತಿಭಟನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.